ಮ್ಯೂಸಿಕಲ್ ಒಂದು ಮಾಡ್ಕೊಂಡ್ ಬಂದಿರ್ತೀವಿ. ಸಿನಿಮಾ ಅಂದ್ರೆ ಡಿಫ್ರೆಂಟ್ ಡೈಮೆನ್ಷನ್. ಐ ವಾಸ್ ವೆರಿ ಹ್ಯಾಪಿ. ನಿಜವಾಗ್ಲೂ ಖುಷಿ ಆಯ್ತು. ಚಂದನ್ ಬ್ರೋ ಆಸ್ ಅನ್ ಆಕ್ಟರ್ ಗಿದ್ದಾರೆ, ಮ್ಯೂಸಿಷಿಯನ್ ಆಗಿ ರಾವತ್ ಆಗಿದ್ದಾರೆ, ಆಕ್ಟ್ ಆಗಿದ್ದಾರೆ. ಎಂಟೈರ್ ತಂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅವ್ರ ಎಫರ್ಟ್ ಹಾಕಿ ಎಲ್ಲರೂ ಕೊಡ್ತಾ ಕಾಣ್ದಂಗೆ ಒಂದು ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ ಎಲ್ಲ ಸಿನಿಮಾಗೂ ಇದೇ ಹೇಳ್ತೀವಿ, ಈ ಸಿನಿಮಾಗೂ ಅದೇ ಹೇಳ್ತಾರೆ. ಈ ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ. ಬೆಂಬಲ ಅನ್ನೋದಕ್ಕಿಂತ ಒಂದು ಪ್ರೀತಿ, ಆರೈಕೆ. ಏನೆಲ್ಲ ಥಿಯೇಟರ್ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರಿಗೂ ಒಂದು ಸಪರೇಟ್ ಆಗ್ತದೆ. ನಾನು ಅದನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಸಿನಿಮಾನ ನೋಡಿ. ಯಾಕಂದ್ರೆ ಈ ಒಂದು ಪ್ರಯತ್ನ ಗೆತ್ತು ಅಂತಂದ್ರೆ ಅವ್ರು ಇನ್ನೂ 4 ಪ್ರಯತ್ನ ಮಾಡುವಂತ ಎನರ್ಜಿ ಬರುತ್ತೆ ಅವ್ರಿಗೆ. ಸೊ ದಯವಿಟ್ಟು ನೋಡಿ, ಸಿನಿಮಾನ ಗೆಲ್ಸಿ. ಎಂಟೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಅಂಡ್ ವಿಜಿತ್ ಅವ್ರ ಮ್ಯೂಸಿಕ್ ಬಹಳ ಇಷ್ಟ ಆಯ್ತು. BGM ತುಂಬಾ ಚೆನ್ನಾಗಿದೆ. ಎಂಟೈರ್ ಮೂವಿ ಎಲ್ಲೂ ನಿಮಗೆ ಬೋರ್ ಅನ್ಸಲ್ಲ. ನೋಡಿ, ಸಪೋರ್ಟ್ ಮಾಡಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿನಿಯರು, ಈ ಸಿನಿಮಾದಲ್ಲಿ ಒಂದು ನಮ್ಗೆಲ್ರಿಗೂ ರೀಚ್ ಆಗ್ಬೇಕಾಗಿರೋದು ಏನಂತಂದ್ರೆ, ಯಾವ್ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಗಳಲ್ಲಿ ನಾವು ನೋಡ್ಬಹುದು. ಅವರ ಹ್ಯಾಬಿಟ್ಸ್ ಆಗಿರ್ಬಹುದು, ಅವರು ಬೇರೆಯವ್ರ ಜೊತೆನಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬಹುದು. ಅಂಡ್ ಎಲ್ಲಾ ಟೀಚರ್ಸ್ ಎಲ್ಲಾ ಸ್ಟೂಡೆಂಟ್ಸ್ ನ ಒಂದೇ ರೀತಿಯಲ್ಲಿ ನೋಡಕ್ಕಾಗಲ್ಲ. ಅಂಡ್ ಒಂದೇ ರೀತಿಯಾಗಿ ಪಾಠ ಮಾಡಕ್ಕಾಗಲ್ಲ. ಒಂದು ಸಣ್ಣ ಸಣ್ಣ ವಿಷಯನು ಯಾವ್ಯಾವ ರೀತಿಯಾದ ಕಾಂಪ್ಲಿಕೇಶನ್ಸ್ ನ ಲೈಫ್ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಅಂಡ್ ಅರುಣ್ ಸರ್ ಫಸ್ಟ್ ಡಿರೆಕ್ಷನ್ ಪರ್ಫಾರ್ಮೆನ್ಸ್ ಸೊ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಹೊಸದಾಗಿ ನಾವು ನೋಡ್ತಾ ಇದೀವಿ ಚಂದನ್ ಶೆಟ್ಟಿ ಅವರನ್ನ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಗ್ರೇಟ್ ಆಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಸ್ಟೂಡೆಂಟ್ಸ್ ಐ ಥಿಂಕ್ ಫೈಟ್ಸ್ ಎಲ್ಲ ತುಂಬಾ ರಾ ಆಗಿ ಮಾಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ಒಂದ್ ಸ್ಕೂಲ್ ನಲ್ಲಿ ಜುಟ್ಟಿಡ್ಕೊಂಡು ಕಿತ್ತಾಡ್ತಾರಲ್ಲ, ಆ ರೀತಿಯಾಗಿ ಹುಡುಗರು ಕಿತ್ತಾಡ್ಬೇಕಾದ್ರೆ ಯಾವ್ಯಾವ ತರ ನಾವು ನೋಡ್ಬೋದು ಅದನ್ನೆಲ್ಲ ನೋಡ್ತಾ ಇದೀವಿ. ಆಲ್ಸೋ ಒಂದು ಮಾತನ್ನ ನಾವು ಸೈಕಲಾಜಿಕಲಿ ಯಾವ ರೀತಿಯಾಗಿ ಕೇಳ್ತೀವಿ ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರ್ಲಿ, ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋ ಹಾಗಾಗ್ಲಿ. ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್. ನಿಮ್ ಪೇಜಲ್ಲಿ ಹಾಕಿ. Thank you so much. All the best. Thank you. Nice, good job. ತುಂಬಾ ಒಳ್ಳೆ ಸಿನಿಮಾ. ಡೈರೆಕ್ಟ್ ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಂಡ್ ಎಲ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾರು ಹೊಸಬ್ರು ಅಂತ ಅನ್ಸಲ್ಲ. ಅಂಡ್ ಶಾಕಿಂಗ್, ಯಾಕಂದ್ರೆ ಹೊರಗಡೆ ಇಂಥ ಒಬ್ಬ ಅದ್ಭುತ ನಟ ಇದ್ದಾರೆ ಅಂದ್ರೆ ಗೊತ್ತಿರಲಿಲ್ಲ ನಮ್ಗೆ. ಅದೇ ಫ್ರೆಂಡ್ ಆಗಿ ಕೂಡ ತುಂಬಾ ಚೆನ್ನಾಗಿ ವಿಜಯ್ ಅವರ ಮ್ಯೂಸಿಕ್ ಪರ್ಸನ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟ. ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೂಡ ಕನ್ನಡಿಗರು ಕಣ್ತಟ್ಟಿ ಅಪ್ಕೊಂಡು ಬೆಳೆಸಿದ್ರ. ಅಂಡ್ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಥಿಯೇಟರ್ಗೆ ಬನ್ನಿ. ಅಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿರ್ತಾರೆ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಅರ್ಜುನ್, ಹಾಯ್ ಎಲ್ರಿಗೂ ನಮಸ್ಕಾರ. ಅರುಣ್ ಎರಡನೇ ಸಿನಿಮಾ. ಅರುಣ್ ಮುಕ್ತ ವಿದ್ಯಾರ್ಥಿನಿಯರೇ ತುಂಬಾ ಒಂದು ಹೊಸ ಪ್ರಯತ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನಮ್ಮ ಚಂದು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ. ಅಂದ್ರೆ ಫಸ್ಟ್ ಟೈಮ್ ಅವ್ರದ್ದು ಆಕ್ಟ್ ಮಾಡಿರೋ ಸಿನಿಮಾ ನೋಡಿದ್ವಿ. ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ. ಇದರಲ್ಲಿ ತುಂಬಾ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾನೆ. ಮತ್ತೆ ಮಾನಸ್ವಿ ತುಂಬಾ, ಮತ್ತೆ ನಮ್ಮ ವಿಜಯ್ ತುಂಬಾ ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಅಂದ್ರೆ ರೆಗ್ಯುಲರ್ ಸಿನಿಮಾ ಅಲ್ಲ, ಒಂದು ಹೊಸ ರೀತಿ, ಒಂದು ಹೊಸ ಪ್ರಯತ್ನ. ಇಂಥ ಸಿನಿಮಾಗಳಿಗೆ ಚೆನ್ನಾಗಿ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. Congratulations, all of you. Yes. Congratulations. Thank you. Yes. Congratulations. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿದ್ಯಾರ್ಥಿನಿಯರು ಅನ್ನೋ ಸಿನಿಮಾ ನೋಡಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್, ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್
ನಾನ್ ಚಂದನ ಆಸ್ ಅ ರ್ಯಾಪರ್ ಎಲ್ಲ ಸೂಪರ್ ಹಿಟ್ ಹಾಡುಗಳು ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುರುತ್ತೀವಿ. ಆದ್ರೆ ಒಬ್ಬ ಆಕ್ಟರ್ ಆಗಿ ನಾನು ಚಂದನ ನೋಡಿರ್ಲಿಲ್ಲ. ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆಸ್ ಅನ್ ಆಕ್ಟರ್ ನಾನು ಅವ್ರನ್ನ ನೋಡಿದೆ, ತುಂಬಾ ಎಂಜಾಯ್ ಮಾಡಿದೆ. ಚಂದನ ವೆರಿ ವೆರಿ ಗುಡ್. ಅಂಡ್ ಆಲ್ ದಿ ಆರ್ಟಿಸ್ಟ್ ಲೈಕ್ ಸ್ಟೂಡೆಂಟ್ಸ್ ರೋಲ್ ಮಾಡಿದವ್ರು 4 ಜನನು ಕೂಡ ದೇ ಸೋ ಗುಡ್, ಸೋ ನ್ಯಾಚುರಲ್ ಅಂಡ್ ಆ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ದಾರೆ. ಅಂಡ್ ವಿ ಲವ್ ದ ಫಿಲ್ಮ್. ಸೊ ನೀವು ಕೂಡ ಬಂದು ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಸ್ಟೂಡೆಂಟ್ಸ್ ನೋಡ್ಬೇಕಾಗಿರುವಂತ ಸಿನಿಮಾ, ತಂದೆ ತಾಯಿಯಂದ್ರು ನೋಡ್ಬೇಕಾಗಿರುವಂತ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಚಂದನ್ ಆ್ಯಂಡ್ ದ ಎಂಟೈರ್ ಟೀಮ್. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಮತ್ತು ಚಂದನ್ ಅವರ ಗೆಳೆತನ 10 ವರ್ಷಕ್ಕಿಂತ ಮುಂಚೆ ಅವರನ್ನು ಇವರು ಹೇಳ್ದಂಗೆ ನಾವು ಮ್ಯೂಸಿಕಲ್ ನೋಡಿರ್ತೀವಿ, ಆಲ್ಬಮ್ಸ್ಗಳಲ್ಲಿ ನೋಡಿರ್ತೀವಿ. ಇವತ್ತು ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಅವರ ಇಡೀ ಸಿನಿಮಾದಲ್ಲಿ ಅವರು ಕ್ಲೈಮ್ಯಾಕ್ಸಲ್ಲಿ ಮಾಡಿರುವಂಥ ನಟನೆ ತುಂಬ ಇಷ್ಟ ಆಯಿತು. ಇದೇ ರೀತಿಯಲ್ಲಿ ಚಂದನ್ ಅವರು ಮತ್ತು ಡೈರೆಕ್ಟರ್ ಅವರ ಇಡೀ ತಂಡದವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ಕೊಡಲಿ. ಹಾಗೆ ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ಮುಟ್ಟಿದಂಥ ವಿಷಯ ಏನಂತಂದರೆ, ಈಗಿನ ಪ್ರಸ್ತುತವಾಗಿ ಕಾಲೇಜ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಯಾವ್ದು ಕೂಲ್ ಆಗಬಾರ್ದು ಅದೆಲ್ಲ ಕೂಲ್ ಆಗ್ತಾ ಇದೆ. ಅಂದರೆ ಸ್ಮೋಕಿಂಗ್ ಇರ್ಬೋದು, ಈ ನೂಡ್ಸ್ ತಗೊಳ್ಳೋದಿರ್ಬೋದು, ಈ ಥರ ವಿಷಯಗಳೆಲ್ಲ ತುಂಬ ಸ್ನ್ಯಾಪ್ಚಾಟ್ ಮೂಲಕ ಬೇರೆ ಬೇರೆ ಆ್ಯಪ್ಗಳ ಮೂಲಕ ತುಂಬ ಕೂಲ್ ಆಗ್ತಾ ಇದೆ. ಅದನ್ನೆಲ್ಲ ತುಂಬ ಒಂದು ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ನೀವು ಹೇಳ್ಕೊಟ್ಟಿದ್ದೀರಿ. ಸೊ ಈ ಥರ ಸಮಾಜಕ್ಕೆ ಉಪಯೋಗವಾಗುವಂತಹ ವಿಷಯಗಳು ಸಿನಿಮಾದ ಮೂಲಕ ಜನರಿಗೆ ತಲುಪಬೇಕು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಹುಡುಗರು 4 ಜನ, ಸಾರಿ 2 ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇವೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಅಂದರೆ ತುಂಬ ನ್ಯಾಚುರಲ್ ಆಗಿ ಆ ಕ್ಯೂಟ್ನೆಸ್ಸನ್ನು ತೋರಿಸಿದೆ. ಐ ರಿಯಲಿ ಲೈಕ್ ದ ಪರ್ಫಾರ್ಮೆನ್ಸ್. ಸೊ ಐ ವಿಶ್ ದ ಎಂಟೈರ್ ಟೀಮ್ ಹಾಗೆ ಪ್ರೊಡ್ಯೂಸರ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ಕೊತೀನಿ. ಹಾಗೆ ನೀವೆಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂದಿದೆ, ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಏನೋ ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾದ ವಿಷಯವನ್ನು ತಿಳಿಸೋಣ ಅಂತ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತು ರಿವ್ಯೂಗೋಸ್ಕರ ಕೊಡೋ ಬದಲು ಬಂದು ಒಂದ್ಸಲ ಸಿನಿಮಾವನ್ನು ನೋಡಿ ಇವ್ರಿಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ವೆರಿ ನೈಸ್, ವೆರಿ ನೈಸ್. ಶುರು ಮಾಡ್ಬೋದಾ? ಓಕೆ, ಮೊದಲನೇದಾಗಿ ಏನ್ ಮಾತಾಡ್ತಾರೋ ಅದೇ ತರ ಸೌಂಡ್ ಮಾಡ್ತಾ ಜಾಸ್ತಿ. ಬಟ್ ನಿಜವಾಗ್ಲೂ ಈಗ ತಾನೇ ವಿದ್ಯಾರ್ಥಿನಿಯರು ಸಾಕಾಗಿದೆ ನೋಡಿ. ನಾವು ಅದಕ್ಕೆ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ನೋಡೋಣ ಅಂತ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಏನದು, ಯಾವ ಕಾಲೇಜ್, ಯಾವ ತರ ಸ್ಟೂಡೆಂಟ್ಸ್ ಅಂತ. ಬಟ್ ಮಕ್ಕಳೇ ಎಲ್ಲ ಅನ್ಸ್ಬಿಟ್ಟಿತ್ತು. ಮಕ್ಕಳೇ ಎಲ್ಲ ಇವರು ಮಕ್ಕಳೆಲ್ಲ ಇವರು ಅಂತ ಅನ್ಸಿತ್ತು. ಬ್ಯಾಡ್ ಬಾಯ್ಸ್ ಅನ್ಸಿತ್ತು. ಬಟ್ ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನಿಜವಾಗ್ಲೂ ಈ ತರ ಒಂದು ಮೆಸೇಜ್ ಕೊಡ್ಬೋದಾ ಅಂತ ಅನಿಸ್ತು. ಬಟ್ ಸೀರಿಯಸ್ಲಿ ನಾವು ಈ ತರ ಅನ್ಕೊಂಡಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರ ಒಂದು ಗೇಮ್ ನ ಮಾಡ್ಬೋದು. ಈ ತರನು ಯಾವಾಗ ಕೆಟ್ಟ ಗೇಮ್ ಬರ್ತದೆ, ಟಾಸ್ಕ್ ಓರಿಯೆಂಟೆಡ್ ಸಮಾಜ ಅಂತ ಉದ್ಧಾರ ಆಗುವಂತ ಗೇಮ್ಸ್ಗಳು ನಿಜವಾಗ್ಲೂ ಒಳ್ಳೆ ಮೆಸೇಜ್ ಕೊಟ್ಟಿರೋದು. ನಾವ್ ಯಾವ ತಮಾಷೆ ಮಜವಾಗಿ ನೋಡ್ತಾ ಇದ್ವಿ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಒಂಥರ ನಮ್ಗೆ ಗೊತ್ತಿಲ್ಲ ಸೆಂಟಿಮೆಂಟ್ ಆಗೋಯ್ತು. ಯಾವ ಸಣ್ಣ ಮಗುನ ಇಟ್ಕೊಂಡು ಅದರಿಂದ ಸುತ್ತ. ಅಂಡ್ ಇಡೀ ಸಿನಿಮಾದಲ್ಲಿ ಒಂದು ಮೆಸೇಜ್ ತುಂಬಾ ಚೆನ್ನಾಗಿದೆ. ಇನ್ನೊಂದು, ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಲೆವೆಲ್ ಆಕ್ಟಿಂಗ್ ಇದೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ನನಗೆ. ಸೂಪರ್. ನಾವು ಕಾಣದ ಚಂದನ್ ಇದು. ಬಟ್ ಚಂದನ್ ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿದೆ ಆಕ್ಟಿಂಗು. ಅಂಡ್ ನಿವೇದಿತ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಖಂಡಿತವಾಗ್ಲೂ ಹೇಳ್ಬೇಕು. ಯಾಕೆ ಅಂದ್ರೆ ಇಲ್ಲ, ಬಟ್ ನಿಜವಾಗ್ಲೂ ಇವರು ಒಂಥರ ಹಳೇ ಕಾಲದ ಪ್ರೇಮ ಅವ್ರ ಕಣ್ಣ ಕಾಣಲ್ಲ, ಸೇಮ್ ಆಗಿ ಕಾಣ್ತೀವಿ. ಪ್ರೇಮ ಅವ್ರ ಕಾಣ್ತೀವಿ. ಓವರಾಲ್ ತುಂಬಾ ಚೆನ್ನಾಗಿದೆ. ನಿರ್ದೇಶಕರಿಗೆ ದೊಡ್ಡ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ದಾಗ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಂತ ಸಿನಿಮಾ ಬಂದಾಗ ನಿಮ್ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಕರ್ಕೊಂಡ್ಬಂದು ಸರಿ ಮಾಡಿ. ಆಕ್ಚುಲಿ ಬರೀ ಮಕ್ಕಳಿಗೆ ಅಂತಲ್ಲ, ಇದು ತಂದೆ ತಾಯಿ ಬಂದು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ನೋಡಕ್ಕೆ. ಸೊ ಹಂಗಾಗಿ ನಿಮ್ ಮಕ್ಕಳು ತುಂಬಾ ಒಳ್ಳೆಯವರೇ ಆಗಿದ್ರೆ ಹಿಂಗ್ ಹಾಳಾಗ್ಬೇಡಿ ಅಂತ ತೋರ್ಸಕ್ಕಾದ್ರೂ ಕರ್ಕೊಂಡ್ಬಂದು ತೋರಿಸಿ. ಮುಳ್ಳಿಂದ ಹೆಂಗ್ ತೆಗಿಬೇಕು ಅನ್ನೋದು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಅರುಣ್ ಅವರು. ಮಾತಾಡ್ದಾಗ
ಇದು ಕೈದಲ್ಲಿ ನೀರು ಗೊತ್ತು ಬಟ್ ಇಲ್ಲ ಏನಿಲ್ಲ ಅಂದ್ರು ಬೆಸ್ಟ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಎಲ್ಲರ ಕಡೆ ಬರ್ಬೇಕಾಗಿತ್ತು ಫಸ್ಟ್ ಅಂತ ನಾವು ಮಾತಾಡ್ಕೊಂಡ್ವಿ. ಬಟ್ ವಿದ್ಯಾರ್ಥಿನಿಯರು ಬಂದಿರೋದು ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಉದ್ದೇಶದಿಂದ ತುಂಬ ಅಂದರೆ ನಾವು ಫಸ್ಟ್ ಮಾತಾಡಿದ್ವಿ ಇದ್ರ ಬಗ್ಗೆ. ಸಿನಿಮಾ ಹೀಗೆ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಸರ್ ಯಾರು ಫಸ್ಟ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ, ಆ ಸಮಯಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಭಗವಂತ ಒಳ್ಳೇದು ಮಾಡಲಿ, ನಿಮ್ಗೆ ಆದಷ್ಟು ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಖಂಡಿತ ಮಾಡೋಣ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಹೆಚ್ಚು ಜನ ಥಿಯೇಟರ್ ಬಂದು ನೋಡಿ. ಕನ್ನಡ ಚಿತ್ರರಂಗಕ್ಕೆ ಥಿಯೇಟರ್ ಬರೋದು ತುಂಬ ಮುಖ್ಯ ಆಗಿದೆ ಈಗ. ಹಾಗಾಗಿ ನಾನು ಥಿಯೇಟರ್ ಜನ ಬರಲಿಲ್ಲ ಯಾವುದನ್ನ ಅಲ್ಲ ಅಂದರೆ ಆಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಒಂದು ಹೋಗೋದು ಗೊತ್ತಾಗಲ್ಲ. ನಾನು ಸೆಕೆಂಡಲ್ಲಿ ಬಂದು ಹೋಗ್ತೀನಿ. ಸೆಕೆಂಡ್ ಹೀರೋ ಸೆಕೆಂಡ್ ಲೆಕ್ಕಲ್ಲಿ ಬಂದು ಸಪಕ್ಕಲ್ಲಿ ಬಂದು ಹೂವು ಬರುತ್ತೆ ಅದು ಇವ್ರಿಗೆ. ಬಂದು ಹೋಗಿ ಥಿಯೇಟರ್ ಎಲ್ಲ ಗಬ್ಬೆಬ್ಸ್ತಾನೆ. ಥಿಯೇಟರ್ಗೆ ಹೆಚ್ಚು ಜನ ಬಂದು ಕನ್ನಡ ಚಿತ್ರರಂಗದ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡ್ಬೇಕು. ಇವಾಗ ನಾವು ಅತಿ ಹೆಚ್ಚು ಬಳಸ್ತಾ ಇರುವಂತಹ ಒಂದು ವಾಕ್ಯ ಆಗಿದೆ. ಸೊ ದಯವಿಟ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಕೈ ಮುಗಿದು ಕೇಳ್ಕೊತೀವಿ. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನೀವು ಬನ್ನಿ ದಯವಿಟ್ಟು. ಅಂದರೆ ಹೆಂಗೆ ಅಂದ್ರೆ ಕೈ ಮುಗಿದು ಯಾವ ಎಲ್ಲರೂ ಡೈರೆಕ್ಟರು, ಪ್ರೊಡ್ಯೂಸರು, ಆ್ಯಕ್ಟ್ರುಗಳು, ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇಳ್ಕೊತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಉದ್ಯಮಕ್ಕೆ ಪ್ರಶ್ನೆ ಆಗಿರುವಂಥ ಸಂದರ್ಭ ಇದು. ಅಂಥ ಸಮಯದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಜನಕ್ಕೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಇದರಲ್ಲಿ ಯಶಸ್ವಿ ಆಗಬೇಕು, ಅದಕ್ಕೆ ನೀವು ಕಾರಣ ಆಗಬೇಕು ಅನ್ನೋದು ಈ ಮುಖಾಂತರ. ಹಾಗಾಗಿ ಈ ಜನರಲ್ಲಿ ಹೇಳ್ತಾ ಇರೋದು ಈ ಚಿತ್ರ ಅಂತದೆಲ್ಲ ಎಲ್ಲ ಕನ್ನಡ ಚಿತ್ರರಂಗಕ್ಕೂ ಆಗಿದೆ. ಅದು ಇದರಿಂದನೇ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿನಿಯರು ಸ್ಟಾರ್ಟ್ ಆಗಿದೆ. ಇನ್ನು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಆ ಸ್ಟೂಡೆಂಟ್ಸ್ಗೆ ನಿಮ್ಮ ಬೆಂಬಲ ಬೇಕು. ಹಾಗಾಗಿ ದಯವಿಟ್ಟು ಬಂದು ಚಿತ್ರರಂಗದಲ್ಲಿ ಒಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಯಿತು ಮೂವಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ಟೀನೇಜರ್ಸ್ ಹೆಂಗೆ ಟ್ರ್ಯಾಪ್ ಆಗ್ತಾರೆ, ಅದನ್ನ ಹೆಂಗೆ ಆಚೆ ತರಬೇಕು, ಪೇರೆಂಟ್ಸ್ ಎಷ್ಟು ಎಚ್ಚರಿಕೆ ಇಟ್ಕೋಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅಣ್ಣ ಮನೋಜ್ ಅಣ್ಣ ಅವ್ರದ್ದು ಫಸ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅಣ್ಣನ ಹೀರೋ ಆಗಿ ನೋಡಿ. ಅವರ ಫೈಟ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಅಂತ ಆ್ಯಂಡ್ ಅಣ್ಣ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಷರ್ಸ್ ಎಲ್ಲರೂ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ತಪ್ಪದೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಖಂಡಿತ ಸಿಗುತ್ತೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ. ಆ್ಯಂಡ್ ಚಂದನ್ ಅಣ್ಣ ಅವ್ರದ್ದು ಕೂಡ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಮೂವಿಲಿ. ಸೊ ಮೂವಿಲಿ ಅವರೇ ಹೇಳ್ದಂಗೆ ಫೈನಲಿ ಅವರೇ ಹೀರೋ, ಅವರೇ ವಿಲನ್ ಅನ್ನೋ ಥರ ಇದೆ ಮೂವಿ. ಸೊ ಎಲ್ಲರೂ ತಪ್ಪದೆ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟು ವಿದ್ಯಾರ್ಥಿನಿಯರ ಮೂವಿ ನೋಡ್ಕೊಂಡು ಬಂದೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಅವ್ರ ಮಕ್ಕಳ ಜೊತೆನೂ ಅಷ್ಟೇ ಬಂದು ನೋಡುವಂಥ ಫಿಲಮ್. ಅರುಣ ಮುಕ್ತ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು ಅವ್ರ ಸೆಕೆಂಡ್ ಮೂವಿ. ಆ್ಯಂಡ್ ನಾಲ್ಕು ಬಗ್ಗೆ ಹೇಳೋಷ್ಟೇ ಇಲ್ಲ. ಮನೋಜ್ ಅಂತೂ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರ 8 years ಆಫ್ ಶ್ರಮ ಏನಿದೆ ಅದು ಇವತ್ತು ಬೆಳಕಿಗೆ ಬಂದಿದೆ ಅಂತ ಆ್ಯಂಡ್ ಮನಸ್ಸಿ ಆಗಿರ್ಬೋದು, ಅಮರ್ ಅವರು, ಭಾವನಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರಚೂಡ್ ಅವ್ರ ಬಗ್ಗೆ ಹೇಳೋಷ್ಟೇ ಇಲ್ಲ. ಕನ್ನಡ ಸಿನಿಮಾಸ್ ಎಲ್ಲರೂ ಒಳ್ಳೆ ಸಿನಿಮಾಸ್ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಆ್ಯಂಡ್ ವಿದ್ಯಾರ್ಥಿನಿಯರಿಗೆ ಒನ್ ಆಫ್ ದ ಬೆಸ್ಟ್ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿದೆ ಮೂವಿ. ಮಕ್ಕಳು ಹೇಗಿರಬೇಕು ಅಂದರೆ ಒಂದು ಬ್ಯಾಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಗುಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಜೊತೆಗೆ ಅಕಸ್ಮಾತ್ ಬ್ಯಾಡ್ ಕಂಪ್ನಿಗೆ ಹೋದ್ರೆ ದೇರ್ಸ್ ಒನ್ ಮೋರ್ ಗೈಡ್, ಅವ್ರು ಹೇಗೆ ಗೈಡ್ ಮಾಡ್ತಾರೆ ಅಂತ.
ಅದಕ್ಕಿಂತ ಸರ್ಪ್ರೈಸ್ ಫ್ಯಾಕ್ಟರ್ ಅಂದ್ರೆ ಚಂದನ್ ಶೆಟ್ಟಿ ಇಷ್ಟು ದಿನ ನಮ್ಮ ಮುಂದೆ ಸಿಂಗರ್ ಆಗಿ ಕಾಣಿಸ್ಕೊಂಡಿದ್ರು, ಒಳ್ಳೆ ಸಿಂಗರ್ ಆಗಿ. ಇವತ್ತು ಐ ಥಿಂಕ್ ಹಿ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಫ್ರೆಶರ್ಸ್ ಅಷ್ಟು ಸಕ್ಕಾ ಮಾಡಿದ್ದಾರೆ. ಯಾರು ಫ್ರೆಶರ್ಸ್ ಅಂತಾನೆ ಅನ್ಸೋದಿಲ್ಲ. ಐ ಥಿಂಕ್ ದಿಸ್ ದ ಫಸ್ಟ್ ಮೂವಿ ಆರ್ ಡನ್ ಮೂವಿ. ಓಕೆ, ಸೊ ಎಲ್ಲರೂ ಸಕ್ಕಾ ಮಾಡಿದ್ದಾರೆ. ಆಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ಗಿವನ್ ದ 100%. ಸೊ ಎಲ್ಲರೂ ಬಂದು ಥಿಯೇಟರ್ ನೋಡ್ಬೇಕು ಈ ಮೂವಿನ, ಬಿಕಾಸ್ ತುಂಬಾ ಒಳ್ಳೆ ಮೆಸೇಜಸ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಮೆಸೇಜ್, ಓಕೆ ಇಷ್ಟು ಮೆಸೇಜ್ ಅಂತ ಹೇಳೋದಕ್ಕೆ ಆಗಲ್ಲ. ದ ಲಾಟ್ ಆಫ್ ಥಿಂಗ್ಸ್ ಎಡೆಗಳು ಹಂಗೆ ಹೋಗ್ತಾನೆ ಇರುತ್ತೆ ಮೂವಿ. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ಲಿಟ್ರಲಿ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಸೊ ಎಲ್ಲಾನು ತುಂಬಾ ಚೆನ್ನಾಗಿದೆ, ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಳ್ಳೆದಾಗ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಆ್ಯಕ್ಚುಲಿ ಈಗಿನ ಜನ್ರೇಷನ್ ಸ್ಕೂಲ್ ಮಕ್ಕಳಿಗೆ ಈ ಫೋನ್ಸ್ ಇರ್ಬೋದು, ಎಲ್ಲ ಅಡ್ವಾನ್ಸ್ ಇರುತ್ತೆ. ಸೊ ಅಂಥದ್ದೆಲ್ಲ ನೋಡಿದ್ರೆ ತುಂಬ ಕನೆಕ್ಟ್ ಆಗುತ್ತೆ. ನಾವು ಸ್ಕೂಲ್ ಡೇಸ್ ಎಲ್ಲ ಈ ಥರ ಇರಲಿಲ್ಲ, ಇವತ್ತಿನ ಸ್ಕೂಲ್ ಡೇಸ್ ಆ್ಯಕ್ಚುಲಿ ಇದೆ. ಸೊ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಎಲ್ಲ ಬಂದು ನೋಡಿ, ಆಲ್ ದ ಬೆಸ್ಟ್. ಅದು ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಚಂದನ್ ಶೆಟ್ಟಿ ಗೆದ್ದಿದ್ದಾರೆ. ಇವಾಗ ಆರ್ಟಿಸ್ಟ್ ಆಗೂ ಗೆದ್ದಿದ್ದಾರೆ ಅಂತ ಆಕ್ಚುಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಟ್ರೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು. ತುಂಬಾ ಮತ್ತೆ ಹೊಸದೆಲ್ಲ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ. ಮಿಸ್ ಮಾಡ್ದಿರಾ ಬಂದೆಲ್ಲ ಥಿಯೇಟರ್ ಅಲ್ಲಿ ನೋಡಿ. ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಸರ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್. ಆಕ್ಚುಲಿ ಐ ಥಿಂಕ್ ಫ್ರೆಂಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಹಾಯ್, ಸಿನಿಮಾ ತುಂಬ ರಿಚ್ ಆಗಿ ಬಂದಿದೆ. ಮೇಕಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಏನಂದರೆ ಈ ಒಂದು ಜನ್ರೇಷನ್ಗೆ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಮನೆಯಲ್ಲಿರೋ ಪೇರೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರು ಅಡಿಕ್ಷನ್ಸಲ್ಲೇ ಇರ್ತಾರೆ. ಬಿಕಾಸ್ ನಮ್ಮ ಕೈಲಿ ಏನಿರುತ್ತೋ ಇರೋದು ಮೊಬೈಲ್ 24 hours ಕೈಲಿ ಇದ್ದೇ ಇರುತ್ತೆ. ಎವ್ರಿ 2 seconds ಫೋನ್ ಚೆಕ್ ಮಾಡೇ ಮಾಡ್ತೀವಿ, ನಾನು ಮಾಡ್ತೀನಿ. ಸೊ ಮೊಬೈಲ್ ಅಡಿಕ್ಷನ್ಸ್ ಇಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ಲೀನಾಗಿ ತುಂಬ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಚಂದನ್ ಸರ್ನ ಯಾವಾಗೂ ರ್ಯಾಪ್ ಮಾಡೋದ್ರಲ್ಲಿ ನೋಡಿದ್ವಿ. ಸೊ ಫಸ್ಟ್ ಟೈಮ್ ಆ್ಯಕ್ಟಿಂಗಲ್ಲಿ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ. ಅಂದರೆ ಅವ್ರು ಎರಡು ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇವ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಬೇಕಾದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾ ನೋಡಿ, ಹೆಚ್ಚು ಪ್ರಚಾರ ಮಾಡಿ. ಆ್ಯಂಡ್ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಐ ಥಿಂಕ್ ನಾವೆಲ್ಲ ಚಂದನ ಒಂದು ರ್ಯಾಪರ್ ಆಗಿ ನೋಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೌ ದಟ್ ಹಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ದ ಆ್ಯಕ್ಟಿಂಗ್ ಹ್ಯಾಸ್ ಬಿನ್ ಬ್ರಿಲಿಯಂಟ್ ಥ್ರೂ ಔಟ್. ದ ಫಸ್ಟ್ ಹಾಫಲ್ಲಿ, ದ ಸೆಕೆಂಡ್ ಹಾಫಲ್ಲಿ ಜಾಸ್ತಿ ಹೇಳಲ್ಲ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಟ್ವಿಸ್ಟ್. ಐ ಥಿಂಕ್ ಆಲ್ ದ ಆ್ಯಕ್ಟರ್ಸ್ ಆರ್ ಅಮೇಝಿಂಗ್. ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿ, ಥಿಯೇಟರಲ್ಲಿ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ತುಂಬಾ ಸೆನ್ಸಿಟಿವ್ ವಿಚಾರ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗಿನ ಯಂಗ್ಸ್ಟರ್ಸ್ ಏನು ಚೇಂಜ್ ಮಾಡ್ಕೋಬೇಕು, ಅವ್ರ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನೆಲ್ಲ ತುಂಬಾ ಜೆನ್ಯೂನ್ ಆಗಿ ನರೇಟ್ ಮಾಡಿದ್ದಾರೆ. ಅಂಡ್ ಸ್ಪೆಷಲಿ ಗುರು ಚಂದನ್ ಶೆಟ್ಟಿ ಆಕ್ಟಿಂಗ್ ತುಂಬಾ ಗಟ್ಟಿ ಇದೆ ಗುರು. ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾರೆ ಚಂದನ್ ಶೆಟ್ಟಿ. ಅವ್ರನ್ನ ಸೆಕೆಂಡ್ ಹಾಫ್ ಅಲ್ಲಿ ನೋಡಕ್ಕೆ ಎಲ್ಲರೂ ಜನ ಬರಬೇಕು. ಸ್ಪೆಷಲಿ ಅವ್ನ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ